ಆತ್ಮೀಯರೇ ನಮಸ್ಕಾರಗಳು. ನಾನು ಚಂದ್ರಶೇಖರ್ ಬಾಳೆ. ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೇ, ಬಸವ ಕಲ್ಯಾಣದ ಅನುಭವ ಮಂಟಪ ವಿಶ್ವದ ಮೊದಲನೇ ಸಂಸತ್ ಎಂದು ಗುರುತಿಸಲ್ಪಡುತ್ತದೆ. ಭಾರತ ಸರ್ಕಾರ ನಿರ್ಮಾಣ ಮಾಡಿರುವ ನೂತನ ಸಂಸತ್ ಭವನದೊಂದಿಗೆ ಅನುಭವ ಮಂಟಪದ ಚರ್ಚೆಯು ಮುನ್ನೆಲೆಗೆ ಬಂದಿದೆ. ಬಸವ ತತ್ವದ ಅನುಯಾಯಿಗಳು ನೂತನ ಸಂಸತ್ ಭವನಕ್ಕೆ ಅನುಭವ ಮಂಟಪದ ಹೆಸರಿನಿಂದ ಕರೆಯಬೇಕೆಂದು ತಮ್ಮ ಆಶಯವನ್ನು ವ್ಯಕ್ತಪಡಿಸಿದ್ದರು. ಆದರೆ ಕೇಂದ್ರ ಸರ್ಕಾರ ಅದಕ್ಕೆ ಒಪ್ಪಿಲ್ಲವಾಗಿದೆ. ನೂತನ ಸಂಸತ್ ಭವನ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ಅನುಭವ ಮಂಟಪದ ಕುರಿತು ವಿಶ್ವದ ಮೊದಲನೆಯ ಸಂಸತ್ ಎಂದು ಹೇಳಿಕೊಂಡಿದ್ದಾರೆ. ಅಷ್ಟೇ ಹೊರತಾಗಿ ಅನುಭವ ಮಂಟಪದ ಆಶಯಗಳನ್ನು ಜಾರಿಗೆ ತರುವ ಕುರಿತು ಏನನ್ನೂ ಹೇಳಿಲ್ಲವಾಗಿದೆ. ಯಾಕೆಂದರೆ ದೇಶದ ಗುತ್ತೇದಾರಿ ಕಾರ್ಪೊರೇಟ್ ಕಂಪನಿಗಳ ಹಿತಾಸಕ್ತಿಗಾಗಿ ಮಾತ್ರವೇ RSS ಹಾಗೂ BJP ಪಕ್ಷವು ತೊಡೆ ತಟ್ಟಿ ನಿಂತಿರುವಾಗ ಸಹಜವಾಗಿ ಬಸವಣ್ಣನವರ ಅನುಭವ ಮಂಟಪವನ್ನು ಒಪ್ಪುವ ಪ್ರಶ್ನೆಯೇ ಇರಲಾರದು. ಯಾಕೆ ಬಸವ ತತ್ವದ ವಿರೋಧಿಗಳಾಗಿದ್ದಾರೆ ಎಂದು ತಿಳಿದುಕೊಳ್ಳೋಣ ಬನ್ನಿ. 12ನೇ ಶತಮಾನದಲ್ಲಿ ನಡೆದ ಶರಣರ ಕ್ರಾಂತಿ ಸಮಾನತೆಗಾಗಿ ನಡೆದ ಕ್ರಾಂತಿಯಾಗಿತ್ತು. ಭಾರತ ಕಂಡ ಶ್ರೇಷ್ಠ ದಾರ್ಶನಿಕರಲ್ಲಿ ಒಬ್ಬರಾದ ಗುರು ಬಸವಣ್ಣನವರು 12ನೇ ಶತಮಾನದಲ್ಲಿ ಭಾರತೀಯ ಸಮಾಜದಲ್ಲಿ ತಾಂಡವಾಡುತ್ತಿದ್ದ ಮತೀಯ ವಿಕಾರ, ಮೂಢನಂಬಿಕೆ, ಅಂಧಶ್ರದ್ಧೆ ಹಾಗೂ ಶ್ರೇಣೀಕೃತ ಸಮಾಜದ ಜಾತಿ ವ್ಯವಸ್ಥೆ ವಿರುದ್ಧ ಹೋರಾಟ ನಡೆಸಿದ ಬಸವಣ್ಣನವರು ತಿರಸ್ಕಾರಕ್ಕೆ ಒಳಗಾಗಿದ್ದ ತಳ ಸಮುದಾಯದ ಜನಕ್ಕೆ ಧ್ವನಿಯಾಗಿ ಬೆಳೆದು ಬಂದರು. ಆ ಮುಖಾಂತರ ಬಸವಣ್ಣನವರು ಅಂಧಕಾರದಲ್ಲಿ ಮುಳುಗಿ ಹೋಗಿದ್ದ ಅಸ್ಪೃಶ್ಯ ಲೋಕದ ಅಸಂಖ್ಯಾತ ಜನತೆಯ ಪಾಲಿಗೆ ಬೆಳಕಿನ ದೀವಿಗೆಯಾದರು. ಅನುಭವ ಮಂಟಪದ ಮೂಲಭೂತ ತತ್ವಗಳು ಏನು ಹೇಳುತ್ತವೆ ಎಂದು ನೋಡೋಣ ಬನ್ನಿ. ಸಮಾಜದಲ್ಲಿ ಎಲ್ಲರೂ ಸಮಾನರು. ಹುಟ್ಟಿನಿಂದಾಗಿ ಮಹಿಳೆ ಮತ್ತು ಪುರುಷರಲ್ಲಿ ಮೇಲು ಕೀಳಿಲ್ಲವಾಗಿದೆ. ಯಾವುದೇ ಸಾಧನೆ ಮಾಡಲು ಪುರುಷ ಹಾಗೂ ಮಹಿಳೆಗೆ ಸಮಾನ ಹಕ್ಕುಗಳಿವೆ. ಎಲ್ಲ ಕಾಯಕಗಳು ಗೌರವಾನ್ವಿತ ವೃತ್ತಿಗಳಾಗಿರುತ್ತವೆ. ವರ್ಗಗಳು ಹಾಗೂ ಜಾತಿಗಳನ್ನು ತ್ಯಜಿಸುವಂತಾಗಬೇಕು. ಅಂತರ ಗುಂಪು ವಿವಾಹಗಳನ್ನು ಪ್ರೋತ್ಸಾಹಿಸುವುದು, ಸಮಾಜದಲ್ಲಿ ಅಸ್ಪೃಶ್ಯತೆಗೆ ಸ್ಥಾನವಿಲ್ಲದಂತೆ ಮಾಡುವುದು, ಪ್ರತಿಯೊಬ್ಬ ಮನುಷ್ಯನು ಎಲ್ಲ ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ವಿಷಯಗಳ ಬಗ್ಗೆ ಚಿಂತನೆ ಮಾಡಲು ಸ್ವತಂತ್ರರಾಗಿರುತ್ತಾರೆ. ಯಾವುದೇ ಶಿಕ್ಷಣವನ್ನು ನೀಡಲು ಜನರ ಭಾಷೆ ಮಾಧ್ಯಮವಾಗಬೇಕು. ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪ ಪುಣ್ಯಗಳಿಂದ ಈ ಜನ್ಮದಲ್ಲಿ ಉಚ್ಚ ಜಾತಿ ಮತ್ತು ಕೆಳಜಾತಿ ಎಂಬ ಅಜ್ಞಾನದ ವಾದವನ್ನು ನಿರಾಕರಿಸಲಾಯಿತು. ಅಸ್ಪೃಶ್ಯರು ಮತ್ತು ಗುಲಾಮರು ತಮ್ಮ ಜೀವನಾವಸ್ಥೆಯನ್ನು ಸುಧಾರಿಸಲು ಪ್ರಯತ್ನಿಸುವುದು ಘೋರ ಪಾಪವೆಂದು ಹೇಳುವುದು ಮಾನವ ವಿರೋಧಿಯಾಗಿದೆ ಎಂದು ಪ್ರತಿಪಾದಿಸಿದರು. ಗೆಳೆಯರೇ, ಈ ಸಂಚಿಕೆಯಲ್ಲಿ ಅನುಭವ ಮಂಟಪದ ಕುರಿತು ವಿಸ್ತಾರವಾಗಿ ಚರ್ಚಿಸೋಣ ಬನ್ನಿ. 12ನೇ ಶತಮಾನದಲ್ಲಿ ಬಿಜ್ಜಳ ರಾಜನ ಸಾಮ್ರಾಜ್ಯದಲ್ಲಿ ಮಂತ್ರಿಗಳಾಗಿದ್ದ ಇತಿಹಾಸ ಪುರುಷ ಬಸವಣ್ಣನವರು ಬಿಜ್ಜಳ ರಾಜನ ಪಾಳೆಗಾರಿ ಸಂಸ್ಥಾನದ ವಂಶಪಾರಂಪರ್ಯ ಅಧಿಕಾರಕ್ಕೆ ಪರ್ಯಾಯವಾಗಿ ಪ್ರಜೆಗಳ ಕೈಗೆ ಅಧಿಕಾರವನ್ನು ನೀಡಬೇಕೆಂಬ ಆಶಯದೊಂದಿಗೆ ಸ್ಥಾಪಿಸಲ್ಪಟ್ಟ ಅನುಭವ ಮಂಟಪ ಮೊದಲ ಸಂಸತ್ ಎಂದು ವಿಶ್ವಮಾನ್ಯವಾಗಿದೆ. ಅನುಭವ ಮಂಟಪದಲ್ಲಿ ಶ್ರಮಕ್ಕೆ ಪ್ರಾಧಾನ್ಯತೆ ಮತ್ತು ಶ್ರಮಿಕರಿಗೆ ಗೌರವವನ್ನು ನೀಡುವ ಉದ್ದೇಶದಿಂದ ವೃತ್ತಿಯಲ್ಲಿ ಮೇಲು ಕೀಳು ಇಲ್ಲವೆಂದು ಪ್ರತಿಪಾದಿಸಿದರು. ಆ ಮುಖಾಂತರ ಆರ್ಥಿಕ ಸಮಾನತೆ, ಸಾಮಾಜಿಕ ಸಮಾನತೆ, ಲಿಂಗ ಸಮಾನತೆ, ಶೈಕ್ಷಣಿಕ ಸಮಾನತೆಯೊಂದಿಗೆ ಸಾಂಸ್ಕೃತಿಕ ಸಮಾನತೆಯನ್ನು ಪ್ರತಿಪಾದಿಸಿದರು. ಮೂಢನಂಬಿಕೆಗಳನ್ನು ವಿರೋಧಿಸಿದರು. ಇಂತಹ ಕಾಯಕ ದಾಸೋಹ ತತ್ವಗಳನ್ನು ಸ್ವೀಕರಿಸುವ ಮತ್ತು ಆಚರಿಸುವವರನ್ನು ಶಿವಶರಣರೆಂದು ಕರೆಯಲಾಯಿತು. ದೇವರುಗಳ ಹೆಸರಿನಲ್ಲಿ ಪುರೋಹಿತಶಾಹಿಗಳ ವಂಚನೆಗೆ ಒಳಗಾಗುತ್ತಿದ್ದುದನ್ನು ತಪ್ಪಿಸಿದರು. ಜಾತಿ, ಮತ, ಲಿಂಗಗಳ ಭೇದವನ್ನು ತಿರಸ್ಕರಿಸಿದ ಬಸವಣ್ಣನವರು ಅಂತಹ ತತ್ವಗಳನ್ನು ಒಪ್ಪಿಕೊಂಡು ಯಾರು ಬೇಕಾದರೂ ಶಿವಶರಣರಾಗಬಹುದು ಎಂದು ಸಾರುವ ಮುಖಾಂತರ ಸಾಮಾಜಿಕ ಕ್ರಾಂತಿಗೆ ಕಾರಣರಾದರು. ಕಾಯಕವೇ ಕೈಲಾಸ ಎಂಬ ಘೋಷವಾಕ್ಯದೊಂದಿಗೆ ಕಮ್ಮಾರ, ಕುಂಬಾರ, ಚಮ್ಮಾರ, ಒಕ್ಕಲಿಗ, ಅಕ್ಕಸಾಲಿಗ, ಅಗಸ ಯಾರೇ ಆಗಲಿ ಅವರವರು ತಮ್ಮ ಕಾಯಕವನ್ನು ಮನಮೆಚ್ಚುವಂತೆ ಮಾಡಿದರೆ ಅದೇ ಸ್ವರ್ಗ ಎಂಬುದು ಬಸವಣ್ಣನವರ ತತ್ವವಾಗಿತ್ತು. ಈ ತತ್ವವನ್ನು ಒಪ್ಪಿಕೊಂಡು ಆಚರಣೆಗೆ ತಂದ ಶರಣರು ಜಾತಿ ನಿರ್ಮೂಲನೆಯಲ್ಲಿ ತೊಡಗಿಸಿಕೊಂಡಿದ್ದು ಅತ್ಯಂತ ಕ್ರಾಂತಿಕಾರಕ ಹೆಜ್ಜೆಯಾಗಿತ್ತು. ಅಂತಹ ಹೆಜ್ಜೆಯನ್ನು ಇಟ್ಟ ಸಾವಿರಾರು ಕ್ರಾಂತಿಕಾರಿಗಳು ಅನುಭವ ಮಂಟಪದ ತತ್ವಗಳ ಮತ್ತು ಆದರ್ಶಗಳ ಪ್ರತೀಕವಾದ ವಚನ ಸಾಹಿತ್ಯದ ಮೇಲೆ ದಾಳಿ ಮಾಡಿದಾಗ
ಅದರ ರಕ್ಷಣೆಗಾಗಿ ಆಯುಧಗಳನ್ನು ಹಿಡಿಯಬೇಕಾಗಿ ಬಂದಿತ್ತು. ಬಿಜ್ಜಳ ರಾಜನ ಪಾಳೆಗಾರಿ ವ್ಯವಸ್ಥೆಯಲ್ಲಿ ಜನತೆಗೆ ಯಾವ ಹಕ್ಕುಗಳು ಇಲ್ಲವಾಗಿತ್ತು. ಅನುಭವ ಮಂಟಪದ ಮುಖಾಂತರ ಪಾಳೆಗಾರಿ ವ್ಯವಸ್ಥೆಯ ತಾನಾಶಾಹಿಯನ್ನು ಒಪ್ಪದ ಶರಣರು ವರ್ಗರಹಿತ ಸಮಾಜವನ್ನು ಸ್ಥಾಪಿಸುವುದಕ್ಕೋಸ್ಕರ ತಮ್ಮ ಪ್ರಾಣಗಳನ್ನೇ ಬಲಿಕೊಟ್ಟು ರಕ್ತ ಚರಿತ್ರೆಯನ್ನೇ ನಿರ್ಮಾಣ ಮಾಡಿದ್ದಾರೆ. ಇದನ್ನು ಶರಣರು ಪ್ರಜಾಪ್ರಭುತ್ವಕ್ಕಾಗಿ ನಡೆಸಿದ ಮೊದಲನೇ ಕ್ರಾಂತಿಕಾರಿ ಹೋರಾಟವಾಗಿತ್ತೆಂದು ಹೇಳಬಹುದಾಗಿದೆ. ಅಲ್ಲಮ ಪ್ರಭುಗಳು, ಅಕ್ಕಮಾದೇವಿ, ಚನ್ನಬಸವಣ್ಣ, ಮಡಿವಾಳ ಮಾಚಿದೇವ, ಮಾದಾರ ಚೆನ್ನಯ್ಯ, ಡೋಹಾರ ಕಕ್ಕಯ್ಯ, ಮೋಳಿಗೆ ಮಾರಯ್ಯ, ಅಘವಾಣಿ ಹಂಪಯ್ಯ, ಬಿಬ್ಬಿ ಬಾಚಯ್ಯ, ಪ್ರಸಾದಿ ಬೋಗಣ್ಣ, ಪುರದ ನಾಗಣ್ಣ, ಶರಣ ಮಧುವರಸ, ಸಂಗವ್ವ, ಮೋಳಿಗೆ ಮಹಾದೇವಿ, ಆಯ್ದಕ್ಕಿ ಲಕ್ಕಮ್ಮ, ಕಟ್ಟಿಗೆ ರೇಮವ್ವ, ನೂಲಿನ ನಿಂಬವ್ವ, ನೀರು ಹೊರುವ ರಾಯಮ್ಮ, ಮಹಾರ ಚಿಕ್ಕಯ್ಯ, ಹಡಪದ ರೇಚಣ್ಣ, ಕಿನ್ನರಿ ಬೊಮ್ಮಯ್ಯ, ನೂಲಿನ ಚಂದ್ರಯ್ಯ, ತುರ್ಗಾರು ರಾಮಣ್ಣ, ಮೋದಾರಿ ಕಲ್ಲಯ್ಯ, ಅಂಬಿಗರ ಚೌಡಯ್ಯ, ಮಂತ್ರಿ ಮುದುವರನ್ನ, ರತ್ನದ ರಾಚಯ್ಯ, ತೋಟದ ಸೋಮಯ್ಯ, ಹರಳಯ್ಯ, ಮುದ್ರಣಕಾರ ಕಣ್ಣಪ್ಪ, ಕಹಳೆ ಬೊಮ್ಮಣ್ಣ, ಐದರ ಮೋರಯ್ಯ. ಇಂತಹ ಕಾಯಕ ಜೀವಿ ಶರಣರು ತಮ್ಮ ವಿಚಾರಗಳನ್ನು ವಚನಗಳ ರೂಪದಲ್ಲಿ ಮಂಡಿಸುತ್ತಿದ್ದರು. ಬಿಜ್ಜಳನ ರಾಜ್ಯದಲ್ಲಿ ನಡೆಯುತ್ತಿರುವ ಕ್ರೌರ್ಯಗಳನ್ನು ಹಾಗೂ ಸಾಮಾಜಿಕ ಆರ್ಥಿಕ ಸಮಸ್ಯೆಗಳನ್ನು, ಜಾತಿ ದೌರ್ಜನ್ಯಗಳನ್ನು, ಸಾಮಾನ್ಯ ಜನತೆ ಅನುಭವಿಸುತ್ತಿದ್ದ ನೋವು ಕಷ್ಟಗಳನ್ನು ವಚನದ ರೂಪದಲ್ಲಿ ಬಿಚ್ಚಿಡುತ್ತಿದ್ದ ಅಂತಹ ಶರಣರಿಗೆ ಅಮರತ್ವ ನೀಡಲು ಸಾಧ್ಯವಾಗುವುದು ಆಧುನಿಕ ಸಮಾಜದಲ್ಲಿ ಗ್ರಾಮ ಸಂಸತ್ ಎಂಬ ಅನುಭವ ಮಂಟಪಗಳಲ್ಲಿ ಸಾಮಾನ್ಯ ಜನತೆಯನ್ನು ಅವರ ದೌರ್ಬಲ್ಯಗಳ ಹೊರತಾಗಿಯೂ ಶರಣರ ರೂಪದಲ್ಲಿ ನೋಡಬೇಕಾಗಿದೆ. ಅವರನ್ನು ಅವರವರ ಹಕ್ಕುಗಳಿಗಾಗಿ ಹೋರಾಟಕ್ಕಿಳಿಸಬೇಕಾಗಿದೆ. ಇಲ್ಲವಾದಲ್ಲಿ ಇಂದು ಮಾದಾರ ರಾಮಣ್ಣ, ಕುರುಬರ ಭೀಮಣ್ಣ, ನಾಯಕರ ಸೂರಣ್ಣ, ಬಡಗೇರಿ ಲಕ್ಕಣ್ಣ, ಒಕ್ಕಲಿಗರ ತಮ್ಮಯ್ಯ, ಕುರಿಕಾಯುವ ಹನುಮಣ್ಣ ಶರಣ ತತ್ವಕ್ಕೆ ವಿರುದ್ಧವಾಗಿ ತಮ್ಮ ತಮ್ಮ ಜಾತಿಯ ಸಂಘಗಳನ್ನು ಕಟ್ಟಿಕೊಂಡಿದ್ದಾರೆ. ಎಲ್ಲರೂ ಒಟ್ಟಾಗಿ ತಮ್ಮೆಲ್ಲ ಸಮಸ್ಯೆಗಳಿಗೆ ಗ್ರಾಮಸಭೆ ಎಂಬ ಅನುಭವ ಮಂಟಪದಲ್ಲಿ ಹೋರಾಟ ಮಾಡುವ ಬದಲಾಗಿ ತಮ್ಮ ತಮ್ಮಲ್ಲೇ ಹೋರಾಡುತ್ತಿದ್ದಾರೆ. ತಮಗೆ ಅರಿವಿಲ್ಲದೆ ಕಾರ್ಪೊರೇಟ್ ಕಂಪನಿಗಳಿಗೆ ಆಹಾರವಾಗುತ್ತಿದ್ದಾರೆ. ಇಂಥವರನ್ನು ಬಳಸಿಕೊಂಡು ಗ್ರಾಮ ಸಂಸತ್ತುಗಳನ್ನು ಕಂಪನಿಗಳು ತಮ್ಮ ಹಿತಕ್ಕೆ ಬಳಸಿಕೊಳ್ಳುವಂತಾಗಿದೆ. ಸಂತೆಗಳು, ಜಾತ್ರೆಗಳು ಮಾಯವಾಗುತ್ತಿದೆ. ಊರ ದೇವರುಗಳು ಮೂಲೆ ಗುಂಪಾಗುತ್ತಿದೆ. ಗೀಗಿ ಪದಗಳು, ಡೊಳ್ಳು ಕುಣಿತಗಳು, ಹಲಗೆ ನಿನಾದಗಳು, ಭಜನೆಯ ಹಾಡುಗಳು ಕಾರ್ಪೊರೇಟ್ ಮಾಧ್ಯಮಗಳ ಮುಂದೆ ಕರಗಿ ಹೋಗುತ್ತಿವೆ. ಇಂದು ನಾವು ಚರ್ಚೆ ಮಾಡಬೇಕಾಗಿರುವುದು ಅಂತಹ ಶರಣರ ಕ್ರಾಂತಿಕಾರಿ ತತ್ವವನ್ನು ಆರಾಧನೆ ಮಾಡಬೇಕೇ ಅಥವಾ ಅನುಕರಣೆ ಮಾಡಬೇಕೇ? ರಾಜ್ಯದಲ್ಲಿ ಹಾಗೂ ದೇಶದಲ್ಲಿ ಲಕ್ಷಾಂತರ ಜನರು ಬಸವ ತತ್ವದ ಅನುಯಾಯಿಗಳಾಗಿದ್ದಾರೆ ಮತ್ತು ಆರಾಧಕರೂ ಆಗಿದ್ದಾರೆ. ಆದರೆ ಅನುಕರಣೆ ಮಾಡುವವರ ಸಂಖ್ಯೆ ವಿರಳವಾಗಿದೆ ಎಂದು ಹೇಳಬಹುದಾಗಿದೆ. ಭಾರತ ದೇಶದ ಸಂಸತ್ತಿನಲ್ಲಿ ಪ್ರತಿನಿಧಿಸುತ್ತಿರುವ ನಮ್ಮ ಸಂಸದರು ಬಹುಸಂಖ್ಯಾತರು ನೂರಾರು ಕೋಟಿ ಸಂಪತ್ತು ಹೊಂದಿದ್ದಾರೆ. ಇನ್ನು ಕೆಲವರು ಸಾವಿರಾರು ಕೋಟಿ ಒಡೆಯರಾಗಿದ್ದಾರೆ. ಹಾಗಿರುವಾಗ ನಮ್ಮ ಸಂಸತ್ ಭವನ ಅನುಭವ ಮಂಟಪವಾಗಲು ಹೇಗೆ ಸಾಧ್ಯವಾದೀತು? ಅನುಭವ ಮಂಟಪದಲ್ಲಿ ಸದಸ್ಯರಾಗಿರುವವರು ಕಾಯಕ ಜೀವಿಗಳಾಗಿದ್ದರು. ದುಡಿಮೆ ಮಾಡಿ ಬಂದುದನ್ನು ತಿಂದು ತೃಪ್ತಿಪಟ್ಟುಕೊಂಡು ಸಮಾಜದ ಅಂಕುಡೊಂಕುಗಳ ಕುರಿತು ವಚನಗಳನ್ನು ಮಂಡಿಸುತ್ತಿದ್ದರು. ಬದಲಾವಣೆಯನ್ನು ಬಯಸುತ್ತಿರುವವರಾಗಿದ್ದಾರೆ. ಪ್ರಸ್ತುತ ಸಂಸದರು 10,000 ವಿನೂತನ ನವಬಿಜ್ಜಳರಾಗಿರುವ ಕಾರ್ಪೊರೇಟ್ ಕಂಪನಿ ಮಾಲೀಕರನ್ನು ಬೆಳೆಸುವಲ್ಲಿ ಅವರವರ ಧೋರಣೆಗಳನ್ನು ರೂಪಿಸಿ ಜಾರಿಗೆ ತರುತ್ತಿದ್ದಾರೆ. ಲಕ್ಷ ಲಕ್ಷ ಕೋಟಿಗಳಲ್ಲಿ ಸಂಪತ್ತನ್ನು ಬೆಳೆಸಿಕೊಳ್ಳಲು ಕಾರ್ಪೊರೇಟ್ ಕಂಪನಿಗಳು ನೆಲ, ಜಲ, ಕಾಡು, ನದಿ, ಸಮುದ್ರ ಹಾಗೂ ಅದಿರು ಸಂಪತ್ತು ಒಳಗೊಂಡಂತೆ ಎಲ್ಲ ನೈಸರ್ಗಿಕ ಸಂಪತ್ತನ್ನು ಕೊಳ್ಳೆ ಹೊಡೆಯುತ್ತಿದ್ದಾರೆ. ಬಸವಾದಿ ಶರಣರ ಅನುಯಾಯಿಗಳಾದ ನಾವು ಮೂಕ ಪ್ರೇಕ್ಷಕರಾಗಿದ್ದೇವೆ. ಕ್ರಾಂತಿಕಾರಿಗಳ ಗುಡಿಗುಂಡಾರಗಳನ್ನು ಕಟ್ಟಲು ಮುಂದಾಗಿದ್ದೇವೆ. ಗ್ರಾಮದ ಜನತೆ ಕಲ್ಯಾಣದಣ್ಣ ಬಾರು, ಬಸವಣ್ಣ ನೀ ಬರದಿರಲು ಜಗವೆಲ್ಲ ಹಾಳಾಗುವುದಣ್ಣ ಎಂಬ ಪದವನ್ನು ಕಟ್ಟಿದ್ದು ಭಜನೆಗಳ ಮುಖಾಂತರ ಜನರಲ್ಲಿ ಪ್ರಚಾರ ಮಾಡುತ್ತಿದ್ದಾರೆ. ಅಂದರೇನರ್ಥ? ಕಲ್ಯಾಣ ಕ್ರಾಂತಿಯ ಶರಣರ ಸಂತತಿಗಳಾದ ನಾವು ಶರಣರನ್ನು ಆರಾಧನೆಗೆ ಸೀಮಿತಗೊಳಿಸಿದ್ದೇವೆ ಎಂದರ್ಥವಲ್ಲವೇ? ಯಾವ ಹಕ್ಕುಗಳನ್ನು ಹೊಂದಿರದ ಪಾಳೆಗಾರಿ ವ್ಯವಸ್ಥೆಯಲ್ಲಿ ಹಕ್ಕುಗಳನ್ನು ಪಡೆದುಕೊಳ್ಳಲು ಪ್ರಾಣವನ್ನೇ ತ್ಯಾಗ ಮಾಡಿದ ಶರಣರ ಸಂತತಿಯಾದ ನಾವು ಇಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿದ್ದೇವೆ. ಅದನ್ನು ಪಡೆದುಕೊಳ್ಳಲು ಲಕ್ಷಾಂತರ ಜನ ತ್ಯಾಗ ಬಲಿದಾನವನ್ನು ಮಾಡಿ ಅದನ್ನು ಪಡೆದ ಸ್ವಾತಂತ್ರ್ಯವನ್ನು ಬಳಸಿಕೊಳ್ಳಲು ಸನ್ಮಾನ್ಯ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಸಂವಿಧಾನವನ್ನು ರಚಿಸಲಾಗಿದೆ. ಸಂವಿಧಾನವು ಕೊಡಮಾಡಿದ ಹಕ್ಕುಗಳನ್ನು ಬಳಸಿಕೊಳ್ಳಲಾರದಷ್ಟು ನಾವು ದುರ್ಬಲರಾಗಿದ್ದೇವೆ.
ಕಲ್ಯಾಣದ ಶರಣರಿಗೆ ಹಾಗೂ ಕ್ರಾಂತಿಕಾರಿ ಬಸವಣ್ಣನಿಗೆ ಮಾಡುವ ಅವಮಾನವೆಂದು ನಾವು ಅರ್ಥೈಸಬೇಕಿದೆ. ಜೀವನ ನಿರ್ವಹಣೆಗಾಗಿ ರೇಷನ್ ಅಕ್ಕಿ ಮೇಲೆ ಅವಲಂಬಿತವಾಗಿರುವ 60 ಕೋಟಿ ಜನರಿರುವುದು ಗ್ರಾಮೀಣ ಭಾರತದಲ್ಲಿ. ಆತ್ಮಹತ್ಯೆ ಮಾಡಿಕೊಂಡ ಹಲವು ಲಕ್ಷ ರೈತರ ಕುಟುಂಬಗಳು ಬದುಕು ಸವಿಸುತ್ತಿರುವುದು ಗ್ರಾಮಗಳಲ್ಲಿ. ಕೆಲಸವಿಲ್ಲದೆ ಜನ ಕೋಟಿಗಳಲ್ಲಿ ನಗರಗಳಿಗೆ ವಲಸೆ ಹೋಗಿರುವುದು ಕೂಡ ಇದೇ ಗ್ರಾಮಗಳಿಂದ. 8 ರಿಂದ 10 ಕೋಟಿ ತುಂಡು ಭೂಮಿಯ ಒಡೆಯರಾಗಿರುವ ಸಣ್ಣ ರೈತರು ಸಂಕಷ್ಟದ ಬದುಕನ್ನು ಸವೆಸುತ್ತಿರುವುದು ಕೂಡ ಇದೇ ಗ್ರಾಮಗಳಲ್ಲಿ. ನೆರೆ ಹಾವಳಿ ಮತ್ತು ಬರಗಾಲದ ದಾಳಿಗೆ ತುತ್ತಾಗಿ ಸಾಲದ ಬಲೆಯಲ್ಲಿ ಸಿಕ್ಕಿ ಒದ್ದಾಡುತ್ತಿರುವ ರೈತರು ಕೂಡ ಇರುವುದು ಇದೇ ಗ್ರಾಮಗಳಲ್ಲಿ. ದೇಶದ ಕೃಷಿ ಹೆಚ್ಚು ಮಹಿಳಾ ಅವಲಂಬಿತವಾಗಿದ್ದು ಸಂಕಷ್ಟಮಯ ಜೀವನವನ್ನು ತಳ್ಳುತ್ತಿರುವುದು ಕೂಡ ಇದೇ ಗ್ರಾಮಗಳಿಂದ. ಮಹಾತ್ಮ ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯದ ಕನಸನ್ನು ನನಸು ಮಾಡಲು ಹೋರಾಟ ಮಾಡಿದ್ದರ ಪರಿಣಾಮವಾಗಿ ಸಾಂವಿಧಾನಿಕ ತಿದ್ದುಪಡಿಯೊಂದಿಗೆ 73ನೇ ಕಲಂನಲ್ಲಿ ಗ್ರಾಮ ಸಭೆಗೆ ಗ್ರಾಮ ಸಂಸತ್ತಿನ ಅಧಿಕಾರವನ್ನು ನೀಡಲಾಗಿದೆ. 74ನೇ ಕಲಂನಲ್ಲಿ ನಗರದ ವಾರ್ಡ್ ಸಂಸತ್ತಿಗೆ ಸಂಪೂರ್ಣ ಅಧಿಕಾರ ನೀಡಲಾಗಿದೆ. ನಮ್ಮ ಬೇಕು ಮತ್ತು ಬೇಡಗಳನ್ನು ಹೇಳಿಕೊಳ್ಳಲು, ಕೇಳಿಕೊಳ್ಳಲು, ಗೊತ್ತುವಳಿಯನ್ನು ಸ್ವೀಕಾರ ಮಾಡಿ ಪಡೆದುಕೊಳ್ಳಲು ಕೊಟ್ಟ ಅಧಿಕಾರವನ್ನು ಬಳಸಿಕೊಳ್ಳದ ನಾವು ಶರಣರಿಗೆ ಅವಮಾನ ಮಾಡುತ್ತಿದ್ದೇವೆಯೇ ಎಂದು ಪ್ರಶ್ನೆ ಹಾಕಿಕೊಳ್ಳಬೇಕಾಗಿದೆ. ಇಂದು ಶರಣ ಸಂತತಿಯ ಕಾಯಕ ಜೀವಿಗಳು ಇರುವುದು ಗ್ರಾಮಗಳಲ್ಲಿ ಹಾಗೂ ನಗರದ ಕೊಳಚೆ ಪ್ರದೇಶಗಳಲ್ಲಿ. ಬಡ ಮಧ್ಯಮ ವರ್ಗದ ಕಾಲೋನಿಗಳು ಈ ಕಾಯಕ ಜೀವಿಗಳ ಎಲ್ಲ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಪಡೆದುಕೊಳ್ಳಲು ಗ್ರಾಮ ಸಭೆ ಹಾಗೂ ವಾರ್ಡ್ ಸಭೆಗಳ ಮುಖಾಂತರ ಸಂಪೂರ್ಣ ಅಧಿಕಾರವನ್ನು ನೀಡಲಾಗಿದೆ. ಕಲ್ಯಾಣದ ಶರಣರ ಹೋರಾಟಕ್ಕೆ ನಾಯಕತ್ವ ಕೊಟ್ಟಿದ್ದು ಬಸವಣ್ಣ. ಇಂದು ಬೇಕಾಗಿರುವುದು ಗ್ರಾಮ ಪಂಚಾಯಿತಿಗೊಬ್ಬ ಬಸವಣ್ಣ, ನಗರದ ವಾರ್ಡ್ಗೊಬ್ಬ ಬಸವಣ್ಣ. ಅಂದರೆ ಬಸವ ತತ್ವಗಳನ್ನು ಆಚರಣೆಗೆ ತರಬೇಕಿರುವುದು ಸಂಸತ್ ಭವನದಲ್ಲಿ ಅಲ್ಲವಾಗಿದೆ. ಬದಲಾಗಿ ಗ್ರಾಮ ಸಂಸತ್ ಹಾಗೂ ನಗರ ಸಂಸತ್ಗಳಲ್ಲಿ ಹೋರಾಡುವ ಅವಶ್ಯಕತೆ ಇದ್ದು ಪ್ರತಿಯೊಂದು ಗ್ರಾಮ ಸಂಸತ್ ಹಾಗೂ ವಾರ್ಡ್ ಸಂಸತ್ಗಳು ಅನುಭವ ಮಂಟಪಗಳಾಗಬೇಕಿದೆ. ಗ್ರಾಮ ಸಂಸತ್ತಿಗೆ ಕೊಟ್ಟಿರುವ ಅಧಿಕಾರಗಳು ಒಂದಲ್ಲ ಎರಡಲ್ಲ, 29 ವಿಷಯಗಳ ಕುರಿತು ಅಧಿಕಾರ ನೀಡಲಾಗಿದೆ. ಅನುಸೂಚಿತ ಜಾತಿ ಮತ್ತು ಪಂಗಡಗಳ ಕುಟುಂಬಗಳ ಅಭಿವೃದ್ಧಿಗೆ ನೆರವು, ಎಲ್ಲ ಕುಟುಂಬಗಳಿಗೆ ಪಡಿತರ ಸಾಮಗ್ರಿ ವಿತರಣೆ, ಗ್ರಾಮದ ಎಲ್ಲ ಬಡವರ ಬಡತನ ನಿವಾರಣೆಗೆ ಸೂಕ್ತ ಕ್ರಮಗಳು, ಎಲ್ಲರಿಗೂ ವಾಸಕ್ಕೆ ಮನೆ, ಕುಡಿಯಲು ಸ್ವಚ್ಛ ನೀರು, ಎಲ್ಲರಿಗೂ ಆರೋಗ್ಯ ಮತ್ತು ಮಕ್ಕಳಿಗೆ ಶಿಕ್ಷಣ, ಕೃಷಿಯ ಅಭಿವೃದ್ಧಿ, ವಿದ್ಯುತ್ ಸಂಪರ್ಕ, ಕೃಷಿಗೆ ಬೇಕಾದ ನೀರು, ಸಾಲ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ. ಈ ತರನಾಗಿ ಗ್ರಾಮದ ಜನತೆ ಆರ್ಥಿಕ ಸ್ವಾವಲಂಬನೆ, ಸಾಮಾಜಿಕ ಸ್ವಾವಲಂಬನೆ, ಶೈಕ್ಷಣಿಕ ಸ್ವಾವಲಂಬನೆ, ಸಾಂಸ್ಕೃತಿಕ ಸ್ವಾವಲಂಬನೆಯನ್ನು ಪಡೆದುಕೊಳ್ಳಲು ಅವಕಾಶಗಳನ್ನು ನೀಡಲಾಗಿದೆ. ಅಂತಹ ಅವಕಾಶಗಳನ್ನು ಬಳಸಿಕೊಳ್ಳದ ಜನತೆ ಬೀದಿಯಲ್ಲಿ ಹೋರಾಟ ಮಾಡುತ್ತಿದ್ದಾರೆ. ಬಸವ ತತ್ವದಲ್ಲಿ ನಂಬಿಕೆ ಇಟ್ಟು ಅದು ಜಾರಿಗೆ ಬರಬೇಕೆಂದು ಬಯಸುವವರು ಹೋರಾಟ ಮಾಡಬೇಕಾಗಿರುವುದು ಆಧುನಿಕ ಅನುಭವ ಮಂಟಪಗಳಾದ ಗ್ರಾಮ ಸಂಸತ್ತಿನಲ್ಲಿ. ಕಾರ್ಪೊರೇಟ್ ಕಂಪನಿಗಳು ಗ್ರಾಮಗಳ ಮೇಲೆ ದಾಳಿ ಮಾಡುತ್ತಿರುವುದು ನಮ್ಮ ಕೈಯಲ್ಲಿರುವ ತುಂಡು ಭೂಮಿಗಳನ್ನು ಕಿತ್ತುಕೊಳ್ಳಲು, ನಮ್ಮ ಅರಣ್ಯಗಳನ್ನು ವಶಪಡಿಸಿಕೊಳ್ಳಲು ಮುಂದಾಗಿದ್ದು ರಸಗೊಬ್ಬರ, ರಾಸಾಯನಗಳು, ಬೀಜ ಮತ್ತು ಕೃಷಿ ಉಪಕರಣಗಳ ಮುಖಾಂತರ ನಮ್ಮ ದುಡಿಮೆಯ ಎಲ್ಲ ಪ್ರತಿಫಲವನ್ನು ಹೀರಿಕೊಳ್ಳುತ್ತಿದ್ದಾರೆ. ನಮ್ಮ ಗಣಿ ಸಂಪತ್ತು, ಇತರೆ ನೈಸರ್ಗಿಕ ಸಂಪನ್ಮೂಲಗಳನ್ನು ಕೊಳ್ಳೆ ಹೊಡೆಯಲು ಬರುತ್ತಿದ್ದಾರೆ. ನಮ್ಮ ಬ್ಯಾಂಕ್ಗಳಲ್ಲಿ ಉಳಿತಾಯ ಮಾಡಿದ ಸಾರ್ವಜನಿಕರ ಹಣವನ್ನು ಸಾಲದ ಹೆಸರಲ್ಲಿ ಕೊಳ್ಳೆ ಹೊಡೆಯುತ್ತಿದ್ದಾರೆ. ದೇಶದ ಸಂಸತ್ತಿನ ಧೋರಣೆಗಳನ್ನು ಬಳಸಿಕೊಂಡು ಮುಗಿಲೆತ್ತರಕ್ಕೆ ಬೆಳೆದು ನಿಂತಿರುವ ಆಧುನಿಕ ಬಿಜ್ಜಳರನ್ನು ತಡೆಯಲು ದೇಶದ ಗ್ರಾಮ ಸಭೆ ಹಾಗೂ ವಾರ್ಡ್ ಸಭೆಗಳು ಅನುಭವ ಮಂಟಪಗಳಾಗಬೇಕಿದೆ. ಆಗಲೇ ಶರಣರ ಆಶಯಗಳಿಗೆ ಮೂರ್ತ ರೂಪ ಕೊಡಲು ಸಾಧ್ಯವಾದೀತು. ಕಂಪನಿಗಳು ಉತ್ಪಾದಿಸುವ ವಸ್ತುಗಳನ್ನು ಖರೀದಿ ಮಾಡುವ ಗ್ರಾಹಕರನ್ನಾಗಿ ನಮ್ಮನ್ನು ಬಳಸಲಾಗುತ್ತಿದೆ. ಇದನ್ನು ತಡೆಯಲೇಬೇಕಾಗಿದೆ. ಅದಕ್ಕಾಗಿ 6022 ಪಂಚಾಯಿತಿ ಮಟ್ಟದ ಅನುಭವ ಮಂಟಪಕ್ಕೆ ಒಬ್ಬೊಬ್ಬ ಶರಣರು ನಾಯಕತ್ವ ಕೊಡಬೇಕಾಗಿದೆ. ಕರ್ನಾಟಕ ರಾಜ್ಯದಲ್ಲಿಯೇ 16,000 ಬಸವ ತತ್ವದ ಅನುಯಾಯಿಗಳಿದ್ದಾರೆ. ಅದರಲ್ಲಿ 6,022 ಜನರು ಬಸವ ತತ್ವವನ್ನು ಅನುಕರಣೆ ಮಾಡಲು ಸಾಧ್ಯವಾದಲ್ಲಿ ಬೆಳೆಯುತ್ತಿರುವ ಕಾರ್ಪೊರೇಟ್ ಬಿಜ್ಜಳರನ್ನು ತಡೆಯಲಾದೀತು. ರಾಜ್ಯ ಹಾಗೂ ಕೇಂದ್ರ ಸಂಸತ್ತುಗಳು ಶರಣರ ಸಂಸತ್ಗಳನ್ನಾಗಿ ಪರಿವರ್ತಿಸಲು ಮುಂದೊಂದು ದಿನ ಸಾಧ್ಯವಾದೀತೆಂದು ಗ್ರಾಮ ಸ್ವರಾಜ್ಯ ಮೀಡಿಯಾದ ಆಶಯವಾಗಿದೆ. ಗ್ರಾಮ ಸ್ವರಾಜ್ಯಕ್ಕೆ ಶಕ್ತಿ ತುಂಬುವಂತಹ ವಿಷಯದೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ. ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ.